ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇ ಗಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾಸನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ತೃತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸಂಕಷ್ಟಹರ ಚೌತಿ ಇದೆ. ಶನಿವಾರ ಚಂದ್ರ ದರ್ಶನಕ್ಕೆ ಈ ದಿವಸ ಪ್ರತಿ ದಿವಸ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಪ್ರತಿ ದಿವಸ ಚಂದ್ರ ದರ್ಶನ ಮಾಡಿ, ಅದರಿಂದ ಮನಸ್ಸಿಗೆ ತುಂಬ ಮುದವಾಗುತ್ತೆ ಅಂತ. ಈ ದಿವಸ ಅಂತೂ ಚಂದ್ರ ದರ್ಶನ ಮಾಡಲೇಬೇಕಾದ ಅನಿವಾರ್ಯತೆಯನ್ನು ಈ ವ್ರತವೇ ಸೃಷ್ಟಿಸಿಬಿಟ್ಟಿದೆ. ಪೌರ್ಣಮಿ ಚಂದ್ರ, ಪೌರ್ಣಮಿ ನಂತರದ ಬರತಕ್ಕಂಥ ಪ್ರತಿ ದಿವಸದ ಚಂದ್ರ ಪಂಚಮಿ ಅಷ್ಟಮಿವರೆಗೆ ತುಂಬ ಕಂಗೊಳಿಸ್ತಾ ಇರ್ತಾನೆ ಚಂದ್ರ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ಒಂದು ದೇವತೆ. ಹೀಗಾಗಿ ಚಂದ್ರ ದರ್ಶನ ಅನ್ನೋದು ನಮ್ಮ ಒಂದು ಶಾಂತತೆಯನ್ನು ನಮ್ಮ ಮನಸ್ಸಿನಲ್ಲಿ ತುಂಬುತ್ತೆ. ಈ ಕಾರಣದಿಂದಾಗಿ ಚಂದ್ರ ದರ್ಶನ ಅನ್ನೋದು ಎಷ್ಟೋ ಕವಿಗಳು ಹಾಡಿ ಹೊಗಳಿದ್ದಾರೆ ಚಂದ್ರನನ್ನು. ಆ ಪದ್ಯಗಳನ್ನು ಕೇಳಿದ್ರೂ ಕೂಡ ಮನಸ್ಸಿಗೆ ಅತ್ಯಂತ ಮುದವಾಗಿಬಿಡುತ್ತೆ. ಕುವೆಂಪು ಅವರ ಒಂದು ಸಾಲು ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಮುಂದೆ ಹೇಳ್ತೀನಿ. ಜೊನ್ನಿನ ಬಣ್ಣದಿ ತುಂಬಿದ ಬಿಂಬದ ಹೊನ್ನಿನ ಸೊನ್ನೆಯ ಮೂಡಿಹುದು. ಪೌರ್ಣಮಿ ಕುರಿತಾಗಿ ಅವರು ಹೇಳ್ತಾರೆ. ಅದು ಹೇಗಿದೆಯಪ್ಪ ಅಂತಂದರೆ, ಜೇನಿನ ಬಣ್ಣ ತುಂಬಿದ ಹೊನ್ನಿನ ಅಂತಂದರೆ ಸುವರ್ಣ, ಯಾವುದನ್ನು ಬಂಗಾರದ ಸೊನ್ನೆ ಮೂಡಿಹುದು ಅಂತ. ಬಂಗಾರದ ಇದು ಕವಿತ್ವ ತುಂಬ ಚೆನ್ನಾಗಿ. ಕಳೆದ ಬಾರಿ ನಮ್ಮ ಗೋಖಲೆ ಮಂದಿರದಲ್ಲಿ, ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಶತಾವಧಾನಿಗಳು ಈ ಪದ್ಯವನ್ನು ತುಂಬ ಚೆನ್ನಾಗಿ ವಿವರಿಸಿದರು. ಅದರ ಪ್ರಭಾವದಿಂದಾಗಿ ನಾನು ನಿಮ್ಮ ಹತ್ರ ಆ ವಿಷಯ ಹೇಳೋಣ ಅಂತ ಅನ್ನಿಸಿ ಮತ್ತು ಅದನ್ನೇ ಮರುಕಳಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಕುವೆಂಪು ಬರೀತಾರೆ, ಜನ್ನದ ಬೆಂಕಿಯ ಕುಂಡದೊಳೇಳುವ ಶಾಂತಿಯ ದೇವತೆ ಎಂದದಲ್ಲಿ. ಈ ಸಾಲು ತುಂಬ ಚೆನ್ನಾಗಿದೆ. ಜನ್ನದ ಬೆಂಕಿಯ ಕುಂಡದೊಳೇಳುವ ಶಾಂತಿಯ ದೇವತೆ ಎಂದದಲ್ಲಿ ಅಂದರೆ, ಒಂದು ಅಗ್ನಿಕುಂಡದೊಳಗೆ ಎದ್ದು ಬಂದ ಶಾಂತಿ ದೇವತೆಯ ಹಾಗೆ ಚಂದ್ರ ಹೊಳಿತಾ ಇದ್ದಾನೆ ಅಂತ ಬರೀತಾರೆ. ತುಂಬ ಉತ್ಕೃಷ್ಟವಾದ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಅಲ್ಲಿ. ಬೆಳಗ್ಗಿಂದ ಸೂರ್ಯ ಜಗತ್ತಿನ ಆಗಸ ಅಂತಕ್ಕಂಥ ಯಜ್ಞಕುಂಡದಲ್ಲಿ ಸೂರ್ಯ ಅಂತಕ್ಕಂಥ ಬೆಂಕಿ ಉರಿತಾ ಇದೆ. ಅದೆಲ್ಲ ತಣಿದು ಆ ಕೊನೆಯ ಯಜ್ಞ ಸಮರ್ಪಣೆ ಮುಗಿದ ನಂತರದಲ್ಲಿ ಅಲ್ಲಿಂದ ಒಂದು ಶಾಂತಿ ದೇವತೆ ಬೆಳಗಿದೆ. ರಾತ್ರಿಯಾಗಿ ಆ ಯಜ್ಞ ಸಮಾಪ್ತಿಯ ನಂತರದಲ್ಲಿ ಒಂದು ದೇವತೆ ಅರಳಿದೆ, ಅದು ಚಂದ್ರ ಅಂತ. ಎಂಥ ಅದ್ಭುತವಾದ ಕಲ್ಪನೆಯನ್ನು ಮಾಡಿದ್ದಾರೆ ಕುವೆಂಪು ಅವರು. ಹೀಗೆ ಚಂದ್ರನನ್ನು ಹೋಲಿಕೆಗಳು ಕೊಟ್ಟು ಅವನನ್ನು ಹೀಗೆ ಆ ಅಲಂಕಾರದಿಂದ ಕಾಣುವುದು ಬೇರೆ. ಈ ಅಲಂಕಾರ ಕಾಣುವಾಗ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆ ಪರಮ ದಿವ್ಯವಾದ ಆ ಭಾವ ಉಂಟಾಗುತ್ತಲ್ಲ, ಅದು ಭಕ್ತಿಯ ಪರಾಕಾಷ್ಠೆ ಅನ್ನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಚಂದ್ರದರ್ಶನ ಇಂಥ ಒಂದು ಕಲ್ಪನೆಯಿಂದ, ಇಂಥ ಒಂದು ದೃಷ್ಟಿಯಿಂದ ದರ್ಶನ ಅಂತ ಹೇಳಬಹುದು ಇದನ್ನು. ಯಾಕಂದರೆ ಕವಿಗೆ ಸಾಧ್ಯ ಈ ಥರ ಕಾಣೋದು. ಅದು ಕುವೆಂಪು ಅಂಥವರಿಗೆ ಮಾತ್ರವೇ ಸಾಧ್ಯ ಬಿಡಿ. ನಮ್ಮಂಥವ್ರಿಗೆ ಸುಮ್ಮನೆ ಚಂದ್ರನ ನೋಡಿದೆ ಆಯಿತು, ಏನೋ ಒಂದು ರೌಂಡ್ ವೃತ್ತಾಕಾರ ಇತ್ತು ಅಂತ ಅನಿಸ್ಬಿಡುತ್ತೆ. ಆದರೆ ಮಹಾಕವಿಗಳಿಗೆ ಹೀಗೆ ಯಜ್ಞಕುಂಡದಿಂದ ಎದ್ದು ಬಂದ ಶಾಂತಿ ದೇವತೆಗೇನೋ ಅನಿಸೋ ರೀತಿಯಲ್ಲಿ ಆ ಬೆಳಗನ್ನೆಲ್ಲ ಮುಗಿಸಿಕೊಂಡು ಈಗ ಶಾಂತಿ ದೂತ ದೇವತೆ ಎದ್ದು ಬಂದಿದೆ ಅನ್ನೋ ರೀತಿಯಲ್ಲಿ ಎಂಥ ವರ್ಣನೆ. ಈ ರೀತಿಯಲ್ಲಿ ನಾವು ಚಂದ್ರನನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಇಂಥ ಕವಿತೆಗಳನ್ನು ಕೇಳುವ ಮೂಲಕ, ಹೇಳಿಕೊಳ್ಳುವ ಮೂಲಕ. ವೇದಗಳಲ್ಲೂ ಎಷ್ಟೋ ಚಂದ್ರನ ಬಗ್ಗೆ ಕೊಂಡಾಡಿರ್ತಕ್ಕಂಥ ಮಂತ್ರಗಳಿದ್ದಾವೆ, ಅವುಗಳನ್ನು ಕೇಳಿಸ್ಕೊಳ್ಳೋ ಮೂಲಕ ಆಗೇನಾಗುತ್ತೆ, ಮನಸ್ಸಿಗೆ ಮುದವಾಗುತ್ತೆ. ತನ್ಮೂಲಕ ನಮಗೂ ಒಂದು ಶಾಂತತೆ, ಆ ಶಾಂತಿ ದೇವತೆ ಅಲ್ವ ಅವನು. ಹೀಗಾಗಿ ಅದು ಮನಸ್ಸಿನಲ್ಲಿ ಆವರಿಸುತ್ತೆ. ಹೀಗಾಗಿ ಈ ದಿವಸ ಎಷ್ಟೋ ಜನ ವ್ರತ ಮಾಡ್ತಾ ಇರ್ತೀರ.
ಆ ವ್ರತದ ನಂತರದಲ್ಲಿ ಚಂದ್ರೋದಯ ಆದಾಗ ಚಂದ್ರ ದರ್ಶನ ಮಾಡಬೇಕಲ್ಲ, ಈ ಭಾವದಿಂದ ನೋಡಿದಾಗ ಚಂದ್ರನ ಅನುಗ್ರಹ ತಾನಾಗೆ ಉಂಟಾಗುತ್ತೆ, ಚಂದ್ರ ದೋಷಗಳೆಲ್ಲ ತಾನಾಗೆ ನಿವಾರಣೆಯಾಗುತ್ತೆ. ಪ್ರೀತಿ ಬೇಕು, ಭಕ್ತಿ ಪ್ರೀತಿ ಎರಡೂ ಇದ್ದಾಗ ಅಲ್ಲಿ ಏನು ಫಲಕ್ಕೆ ಅವಕಾಶ ಇರ್ತದೆ. ಆ ರೀತಿಯಲ್ಲಿ ಚಂದ್ರ ದರ್ಶನ ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನ ಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಗಾಯತ್ರಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/11/1961, ಸಮಯ 9:20 ಬೆಳಗ್ಗೆ. ಅವರ ಪ್ರಶ್ನೆ: ಸಕ್ಕರೆ ಕಾಯಿಲೆ ಇದೆ, ಬೆನ್ನು ಹಾಗೆ ಕಾಲು ನೋವು ಬಹಳ ಇದೆ, ಆರೋಗ್ಯ ಸುಧಾರಣೆಗೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಾಯತ್ರಿ ಅವರ ಪ್ರಶ್ನೆ, ಪಾಪ ಆರೋಗ್ಯ ಸಮಸ್ಯೆ ಇದೆ, ಕಾಲು ಬೆನ್ನಿನ ಬಾಧೆ ಇದೆ ಮತ್ತು ಶುಗರ್ ಪೇಷಂಟ್ ಆಗಿದ್ದಾರೆ. ನೋಡೋಣ, ಜಾತಕ ಪರಿಶೀಲಿಸೋಣ. ಈಗ ತುಂಬ ಜನಗಳಿಗೆ ಇದೆ. ಈಗ ಬಿ ಪಿ ಶುಗರ್ ಅಂತಕ್ಕಂಥದ್ದು ಈಗ ನಮ್ಮ ನಿತ್ಯ ಬದುಕಿಗೆ ಅಂಟಿಕೊಂಡ ಒಂದು ಏನು ಬಾಂಧವ್ಯ, ಅದೊಂದು ರೋಗ ಬಾಂಧವ್ಯ ಆಗಿಬಿಟ್ಟಿದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೋಡಿ, ಈಗ ನಿಮ್ಮ ಜಾತಕ ಗಮನಿಸಿದ್ರೆ ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಈಗ ನಡೀತಾ ಇರೋ ಕಾಲಕ್ಕೆ ಬಂದುಬಿಡೋಣ. ಯಾಕೆಂದರೆ ಯಾವ ಗ್ರಹದ ಸಮಯದಲ್ಲಿ ಇದ್ದೀವಿ ಅಲ್ಲಿಂದ ಸಮಸ್ಯೆ ಬರೋದು. ಹೀಗಾಗಿ ಈಗ ಶನಿ ದಶೆಯಲ್ಲಿ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ನೋಡಿ, ಶುಕ್ರ ಸಹಜವಾಗಿ ಕಾಲಿನ ಅಧಿಪತಿಯಾಗಿದ್ದಾನೆ. ಪಾದ, ಕಾಲು, ಮೊಣಕಾಲಿಂದ ಕೆಳಗಿನ ಭಾಗ ಸಂಪೂರ್ಣ ತೊಂದರೆ ಮಾಡ್ತಕ್ಕಂಥ ಒಂದು ಅಧಿಪತಿ ಆಗಿದ್ದಾನೆ ಅವನು ಶುಕ್ರ. ಮತ್ತು ಶನೈಶ್ಚರ ಈಗ ಎಕ್ಸಾಕ್ಟಾಗಿ ಆ ಬೆನ್ನಲವು ಅಂತೀವಲ್ಲ, ಹಿಂದಿನ ಭಾಗ, ಆ ಭಾಗಕ್ಕೆ ಅಧಿಪತಿಯಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಇದಕ್ಕೆ ಏನಪ್ಪ ಪರಿಹಾರ? ಶನಿ ಮತ್ತು ಶುಕ್ರ ನಡೀತಾ ಇದೆ. ಈ ಸಾಮಾನ್ಯವಾಗಿ ಶನಿ ಶುಕ್ರ ದಶಾಭಕ್ತಿ ಮಿತ್ರರೇ ಅವರು, ಆದರೂ ಸ್ವಲ್ಪ ಆ ದಶಾಭಕ್ತಿ ಅಷ್ಟು ಅನುಕೂಲ ಇಲ್ಲ ಅನ್ನೋದು ಅನುಭವದ ಮಾತಿದು ಅಷ್ಟೇ. ಹೀಗಾಗಿ ಇದಕ್ಕೆ ಶುಕ್ರನ ಸಂದರ್ಭದಲ್ಲಿ ಈ ಗ್ರಹ ಶಾಂತಿ ಬೇಕು. ಶುಕ್ರ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದಾನೆ. ಹೇಗಾಗಿ ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿ, ದುರ್ಗಾ ದೀಪ ನಮಸ್ಕಾರ ಅಂತ ಬರುತ್ತೆ, ಅದನ್ನು ಮಾಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಈ ಮಂತ್ರ, ಈ ಪ್ರಯೋಗ ಇದೆಯಲ್ಲ ನೋಡಿ, ಇಲ್ಲಿ ನಿಮಗೆ ಅದೊಂಥರ ಔಷಧಿ. ನೀವು ತೆಗೆದುಕೊಳ್ಳೋ ಮಾತ್ರೆಗೆ ಈ ಮಂತ್ರ ಪ್ರಯೋಗ ಆಗಿ ನೀವು ಮಾತ್ರೆ ತಗೊಂಡಾಗ ಅಲ್ಲೊಂದು ವಿಶೇಷವಾದ ದೇವತಾನುಗ್ರಹ ಉಂಟಾಗಿ ಚೇತರಿಕೆಗೆ ಒಂದು ದಾರಿಯಾಗುತ್ತೆ. ಅದು ಹೇಗೆ ಅದು ಗೊತ್ತಿಲ್ಲ. ಅವು ಔಷಧಿಯನ್ನು ಮೀರಿದ ಶಕ್ತಿ ಅದರೊಳಗೆ ಪ್ರವಹಿಸುತ್ತೆ. ಹೀಗಾಗಿ ಆ ಶ್ರದ್ಧೆಯಿಂದ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಆ ಮಂತ್ರಗಳಿಗೆ, ಆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ. ತನ್ಮೂಲಕ ನಿಮ್ಗೆ ಆರೋಗ್ಯ ಚೇತರಿಕೆ ಆಗುತ್ತೆ. ನೀವು ಆತಂಕ ಮಾಡ್ಕೋಬೇಡಿ. ಮತ್ತು ದುರ್ಗಾ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ದುರ್ಗಾ ಕವಚ ಇದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಯಶಸ್ ಗೌಡ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/6/2019, ಸಮಯ 1:31 ಮಧ್ಯಾಹ್ನ. ಅವರ ಪ್ರಶ್ನೆ: ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಯಶಸ್ ಗೌಡ್ರ ಪ್ರಶ್ನೆ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದೆ, ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ. ಬುಧ ಸ್ವಕ್ಷೇತ್ರದಲ್ಲಿ ಮೌಢ್ಯತೆಯೂ ಇಲ್ಲ, ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತ ಬುಧ ದಶೆಯೇ ನಡೀತಾ, ತುಂಬ ಚೆನ್ನಾಗಿದೆ. ಈಗ ಕಾಲ, ಈಗ ಬುಧನ ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ. ಚಂದ್ರ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ನಾವು ನೀಚ ಸ್ಥಾನದಲ್ಲಿದ್ದಾನೆ, ಆದರೆ ಗುರುಚಂದ್ರ ಯುತಿ ಬಹಳ ಒಳ್ಳೆಯದು, ಗಜಕೇಸರಿ ಯೋಗವನ್ನು ತಂದು ಕೊಡುತ್ತೆ. ನೋಡಿ, ಚೆನ್ನಾಗಿದೆ. ಭಾಗ್ಯದಲ್ಲಿ ಶುಕ್ರ, ಅದೃಷ್ಟದ ಮಗು. ಕೆಲವೊಂದು ಹೀಗಾಗುತ್ತೆ, ಅದು ಬರ್ಕೊಂಬರ್ಬೇಕು. ಹಾಗೆ ಅದೃಷ್ಟದ ಅಧಿಪತಿ ತುಂಬ ಚೆನ್ನಾಗಿದೆ, ಅದು ಶುಕ್ರ ಬೇರೆ. ಹೀಗಾಗಿ ಸೌಖ್ಯವಾಗಿರಲಿಕ್ಕೆ ಏನು ಬೇಕೋ ಅಷ್ಟನ್ನು ಪಡ್ಕೊಂಬಂದುಬಿಟ್ಟಿದೆ ಈ ಮಗು. ಹೀಗಾಗಿ ಆತಂಕ ಬೇಡ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತದೆ, ಅಷ್ಟು ಬಿಟ್ಟರೆ ಆತಂಕಗೊಳ್ಳುವ ಲಕ್ಷಣ ಅಂತೂ ಜಾತಕದಲ್ಲಿ ಏನೂ ಇಲ್ಲ. ವಿದ್ಯೆಗೂ ಅಷ್ಟೇ, ವಿದ್ಯೆಗೂ ಅವಕಾಶಗಳಿದ್ದಾವೆ. ಆಂಜನೇಯನ ಪ್ರಾರ್ಥನೆ, ಆಂಜನೇಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿಸೋದು, ಇದು ನಿರಂತರವಾಗಿ ಬೇಕು. ಪ್ರತಿ ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡಲಿ, ತುಂಬ ವಿಶಿಷ್ಟವಾದ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮೇಘನಾ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/12/2000, ಸಮಯ 4:30 ಬೆಳಗ್ಗೆ. ಅವರ ಪ್ರಶ್ನೆ: ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮೇಘನಾ ಅವರ ಪ್ರಶ್ನೆ ಒಂದು ಕೆಲಸ ಮತ್ತು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ರವಿ ಧನಸ್ಥಾನದಲ್ಲಿದ್ದಾನೆ. ಭಾಗ್ಯಾಧಿಪತಿ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಸಾಧಿಸಬಹುದು, ಅಷ್ಟು ಚೆನ್ನಾಗಿದೆ. ಕಾರ್ಯಸಿದ್ಧಿಂ ಅಂತ ತುಂಬ ಚೆನ್ನಾಗಿದೆ.
ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಿಮಗೆ ಶುಕ್ರಾದಿತ್ಯ ಸಂಧಿಶಾಂತಿ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಮುಂದಿನ ವರ್ಷ ಫೆಬ್ರವರಿಯಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹಣ ಸಂಪಾದನೆಗೆಲ್ಲ ಅವಕಾಶ ಚೆನ್ನಾಗಿದೆ. ವಿವಾಹಕ್ಕೆ ಮಾತ್ರ ಗುರು ಶನಿ ಶಾಂತಿ ಕುಜ ಶಾಂತಿ 3 ಗ್ರಹ ಶಾಂತಿ ಬೇಕು. ದಯವಿಟ್ಟು ಅದನ್ನು ಮಾಡಿಸಿ ಮುಂದುವರಿಸಿದ್ರೆ ಅದು ನಿಮ್ಮ ಜೀವನಕ್ಕೆ ತುಂಬ ಅನುಕೂಲ ಉಂಟಾಗುತ್ತೆ. ನಿಮಗೆ ವಿವಾಹಕ್ಕೂ ಅಷ್ಟೇ. ವಿವಾಹಕ್ಕೆ ಯಾವಾಗ ಕಾಲ ಅಂತಂದರೆ 2026 ಡಿಸೆಂಬರ್ ನಂತರದಲ್ಲಿ ಅವಕಾಶ ಇದೆ. 2027 ಪ್ರಾರಂಭದಲ್ಲಿ ವಿವಾಹಕ್ಕೆ ಯೋಗ್ಯವಾಗಿದೆ ಕಾಲ. ಚೆನ್ನಾಗೇ ಇದೆ. ಗ್ರಹ ಶಾಂತಿ ಒಂದು ಬೇಕು, ಅದನ್ನು ಮಾಡಿಸಿ. ಕುಜ ಶನಿ ಗುರು ಶಾಂತಿ ಬೇಕು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದೀಪಿಕಾ ಅವರು ತಿಪಟೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/5/1993, ಸಮಯ 3 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ, ಬರೀ ಕಷ್ಟಗಳೇ ಇವೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ದೀಪಿಕಾ ಅವರ ಪ್ರಶ್ನೆ, ಕಷ್ಟಗಳೇ ಇವೆ, ಜೀವನ ಪೂರ್ತಿ ಏನು ಮಾಡೋದು ಅಂತ ಕೇಳಿದ್ದಾರೆ ಪಾಪ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ಸಿಂಹಲಗ್ನ, ವ್ಯಯಾಧಿಪತಿ ಚಂದ್ರ ಲಗ್ನದಲ್ಲಿದ್ದಾನೆ. ಪ್ರಸ್ತುತ ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ಶನಿಭಕ್ತಿ ಬೇರೆ ನಡೀತಾ ಇದೆ. ಕೆಲವೊಮ್ಮೆ ಹೀಗೆ ವ್ಯಯಾಧಿಪತಿ ಕಾಲವೋ, ಅಷ್ಟಮಾಧಿಪತಿ ಕಾಲವೋ, ಷಷ್ಠಾಧಿಪತಿ ಇಂತಹ ಸಂದರ್ಭಗಳು ಬಂದರೆ ಸ್ವಲ್ಪ ಅದು ಕಿರಿಕಿರಿ ಮಾಡುತ್ತೆ, ಕಷ್ಟವನ್ನು ತಂದು ಕೊಡುತ್ತೆ. ಇದರ ನಿವಾರಣೆಗೆ ಚಂದ್ರನಿಗೆ ಗೌರಿ ಪ್ರಾರ್ಥನೆಯನ್ನು ಹೇಳಿದೆ. ಅದು ಎಲ್ಲಿ ಕಾಣ್ತೀವಿ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಕಾಣ್ತೀವಿ. ಹೀಗಾಗಿ ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ನೋಡಿ, ಹಂತ ಹಂತವಾಗಿ ನೀವು ಕಷ್ಟದಿಂದ ಹೊರಗೆ ಬರ್ತೀರ. ಪ್ರತಿ ದಿವಸ ನೀವು ಶ್ರದ್ಧೆಯಿಂದ ಹೇಳ್ಕೊಳ್ಳಿ, ಅದೇ ಸಾಕಾಗುತ್ತೆ. ಮಹಾ ಉಪಕಾರವಾಗಿಬಿಡುತ್ತೆ ಅದರಿಂದ. ಹೀಗಾಗಿ ಮತ್ತು ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಕ್ಷೀರಾಭಿಷೇಕ ಮಾಡಿಸಿ, ಹಾಲಿನಿಂದ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ. ಇವೆರಡೂ ಮಾಡಬಹುದು. ಎರಡೂ ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ. ಬೇಗ ಕಷ್ಟದಿಂದ ಪಾರಾಗ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಬಸವರಾಜ್ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/6/1975, ಸಮಯ 9 ಗಂಟೆ 45 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಕೆಲಸ ಮತ್ತು ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಬಸವರಾಜ್ ಅವರ ಪ್ರಶ್ನೆ, ಕೆಲಸ ಮತ್ತು ಜೀವನ ಹೇಗಿದೆ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕರ್ಮಾಧಿಪತಿ ಜಾಗದಲ್ಲಿ ಚಂದ್ರನ ಜಾಗದಲ್ಲಿ ಕರ್ಮ. ತುಂಬ ಚೆನ್ನಾಗಿದೆ, ಇದು ಒಳ್ಳೆಯ ಪರಿವರ್ತನೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಚಂದ್ರನ ರವಿ ಕಾಲ ನಡೀದೆ. ಈಗ ಜೂನ್ ನಂತರದಲ್ಲಿ, ಇನ್ನೇನು 26 ನಂತರದಲ್ಲಿ ಚಂದ್ರ ಪ್ರಾರಂಭವಾಗುತ್ತೆ. ಚೆನ್ನಾಗಿದೆ. ಚೆನ್ನಾಗಿರುವಾಗ ಗ್ರಹ ಚಂದ್ರನಿಗೆ ತುಂಬ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರದ ಮಾತು. ಹೀಗಾಗಿ ಅವನು ಬಲ ತುಂಬಿಕೊಂಡು ಕರ್ಮಸ್ಥಾನದಲ್ಲಿದ್ದಾಗ ಸಮೃದ್ಧವಾದ ಫಲ ಕೊಡ್ತಾನೆ. ಕೆಲಸವನ್ನು ಕೊಡ್ತಾನೆ, ಕೆಲಸಕ್ಕೆ ತಕ್ಕನಾದ ಫಲವನ್ನು ಕೊಡ್ತಾನೆ. ತುಂಬ ಚೆನ್ನಾಗಿದೆ. ಹೀಗಾಗಿ ಸಮಯವೂ ಚೆನ್ನಾಗಿದೆ. ನಾಳೆ ಜುಲೈನಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಹೇಳಿ, ಚೆನ್ನಾಗಿರುವಾಗ ಚೆನ್ನಾಗಿದೆ. ಆಸ್ವಾದಿಸಿ, ಅದನ್ನು ಅನುಭವಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ ಗುರು ಜೊತೆಗೆ ಮಂದಬುದ್ಧಿಯಾಗಿದೆ, ಅದು ಮಿಥುನ ರಾಶಿಯಲ್ಲಿ ಈ ದಿವಸ. ಇನ್ನು ಕುಜಕೇತುಗಳನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಚಂದ್ರ ಮಕರ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಶನೈಶ್ಚರ ಮೀನ ರಾಶಿಯಲ್ಲಿ. ಈ ಗ್ರಹಗಳು ಇಲ್ಲೆಲ್ಲ ಇದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿದ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶಿಷ್ಟ ಫಲ ಕಾಣ್ತೀರ. ತುಂಬ ಚೆನ್ನಾಗಿದೆ ಈ ದಿವಸ. ಸ್ತ್ರೀಯರಿಗೆ ಈ ದಿವಸ ಅಧಿಕಾರದ ಬಲವನ್ನು ಕಾಣಬಹುದು, ಕಾರ್ಯಸಿದ್ಧಿಯನ್ನು ಕಾಣಬಹುದು. ಜಲಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಹೈನುಗಾರರಿಗೆ, ಹಾಲು ವ್ಯಾಪಾರಿಗಳಿಗೆ, ಡೈರಿ ಪ್ರಾಡಕ್ಟಲ್ಲಿರ್ತಕ್ಕಂಥವ್ರಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಲಾಭ ಗಳಿಸ್ತೀರ. ಸ್ವಲ್ಪ ಈ ದಿವಸ ಸಹೋದರಲ್ಲಿ ಮನಸ್ತಾಪ. ಯಾರಿಗಾರು ಕೆಲಸ ವಹಿಸಿದರೆ, ಸೇವಕರು ಸಹಾಯಕರು ಇನ್ನೊಬ್ಬರು ಏನೋ ವಹಿಸಿರ್ತಿರಲ್ಲ ಕೆಲಸನ, ಅದು ನಿಮಗೆ ಸುತ್ತಮ ಅನುಕೂಲ ಆಗಲ್ಲ ಈ ದಿವಸ. ಅವರಿಂದ ಕಾರ್ಯಹಾನಿಯೇ ಆಗುತ್ತೆ. ಅದರ ಹೊರತಾಗಿ ಹೆಚ್ಚಿನ ಫಲ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಂದಬುದ್ಧಿಯಾಗಿದೆ. ಹುಷಾರು. ಚೆನ್ನಾಗಿ ಮಾತಾಡೋರು ಕೂಡ ನಾಲಿಗೆ ತಡವರಿಸ್ಬಿಡ್ತೀರ, ಎಡವಟ್ಟು ಮಾಡ್ಕೊಳ್ತೀರ, ಕೋಪ ಮಾಡ್ಕೊಳ್ತೀರ. ಹಾಗಿದೆ ವೃಷಭ ರಾಶಿಯವರು. ಸ್ವಲ್ಪ ತಾಳ್ಮೆ ಬೇಕು.
ಈ ದಿವಸ ನಿಮಗೆ ಧರ್ಮದ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ದೇವತಾ ಪೂಜೆ ಪುನಸ್ಕಾರ ಮನೆಯಲ್ಲೇ ಈ ದಿವಸ ಶನಿವಾರಪ್ಪ ವಾರ ಆಗಿದೆ, ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಅಂಥೇಳಿ ಆ ಒಂದು ಶ್ರದ್ಧೆ, ದೇವ್ರ ಮನೆಯನ್ನೆಲ್ಲ ಚೊಕ್ಟ ಮಾಡ್ತಕ್ಕಂಥದ್ದು, ದೇವರುಗಳನ್ನು ತೊಳೆದು ನೀಟ್ ಮಾಡ್ತಕ್ಕಂಥದ್ದು, ಈ ಥರದ್ದು ಏನೋ ಒಂದು ಒಳ್ಳೆಯ ಧರ್ಮ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ. ಈ ದಿವಸ ಸಜ್ಜನರ ಭೇಟಿಯಾಗುತ್ತೆ, ಉತ್ತಮರು ಸ್ತ್ರೀಯರ ಮೂಲಕ ಒಂದು ಒಳ್ಳೆಯ ಉಪದೇಶ ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಕೆಲಸ ಕಾರ್ಯಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಜನ್ಮದ ಮಾಂದಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಮಾಡ್ತಾನೆ. ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಮುಖದಲ್ಲಿ ಏನೋ ಒಂದು ಕಲೆಯೋ ಮತ್ತೊಂದೋ ಏನೋ ಇದಾಗ್ಬಿಟ್ಟಿದೆಯಲ್ಲ ಅಂತ ಒಂದು ಗಾಬರಿ ಆಗುತ್ತೆ ಈ ದಿವಸ. ಇನ್ನು ಇದು ಚಂದ್ರ ಕೂಡ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಮಾತು ಆಹಾರ ಇವುಗಳ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ, ತೊಂದರೆ ಮಾಡ್ಕೊಳ್ತೀರ. ಅದರಿಂದ ಮಾತು ಅಷ್ಟೇ, ಸ್ವಲ್ಪ ಮೌನ ತುಂಬ ಒಳ್ಳೆಯದು, ಸಮಾಧಾನವಾಗಿರಿ. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಈ ದಿವಸ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಉಂಟಾಗುತ್ತೆ, ಚೆನ್ನಾಗಿದೆ. ಇನ್ನು ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ವಿಶೇಷ ಲಾಭ ಇದೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಧನ ಲಾಭ ಕಾಣ್ತೀರ. ಕಾರ್ಯಗಳಲ್ಲಿ ಉತ್ಕೃಷ್ಟತೆ ಉನ್ನತತೆ ಅದನ್ನು ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಳ್ತೀರ ಈ ದಿವಸ, ಉಗುರಿನ ಬಾಧೆ ಉಂಟಾಗುತ್ತೆ, ಹುಷಾರು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ರೀತಿಯ ಕೆಲಸದ ಪೂರ್ಣತೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸ ಆಯ್ತಪ್ಪ, ಕಂಪ್ಲೀಟ್ ಆಯ್ತು ಈ ದಿವಸ, ಆ ಥರದ್ದೊಂದು ಲಕ್ಷಣ ಇದೆ. ಇನ್ನು ಈ ದಿವಸ ನಿಮಗೆ ಲಾಭವೂ ಇದೆ, ಬಹಳ ವಿಶೇಷವಾಗಿ ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಮಾರ್ಗದರ್ಶನ ಚೆನ್ನಾಗಿದೆ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಶತ್ರುಬಾಧೆ ಇದನ್ನು ಸೂಚಿಸ್ತಾ ಇದೆ. ಮನೆಯಲ್ಲಿ ಏನೋ ಒಂಥರ ಕಿರಿಕಿರಿ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಈ ದಿವಸ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ. ಇನ್ನು ಉಳಿದ ಹಾಗೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ತುಂಬ ಮನಸ್ಸಿಗೆ ಸಮಾಧಾನದ ಫಲ ಸೂಚಿಸ್ತಾ ಇದೆ. ಉತ್ತಮ ಚಿಂತನೆ, ಉತ್ತಮರ ಭೇಟಿ ಇದು ಕೂಡ ಇದೆ, ಚೆನ್ನಾಗಿದೆ. ಗಣಪತಿ ಪ್ರಾರ್ಥನೆ ಮಾಡಿ, ಹೇಗೂ ಸಂಕಷ್ಟಹರ, ಚಂದ್ರದರ್ಶನ, ಗಣಪತಿ ಪ್ರಾರ್ಥನೆ ಎರಡೂ ಕೂಡ ಒಂದು ನಿಮಗೆ ಒಳ್ಳೆಯದನ್ನು ಉಂಟು ಮಾಡುತ್ತೆ. ತುಲಾರಾಶಿಯವರಿಗೆ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ವಾತಾವರಣ ಈ ದಿವಸ, ಮನಸ್ಸಿಗೆ ಮುದವಾಗುವ ಹಿತವಾಗುವಂಥ ಒಂದು ವಾತಾವರಣ, ಸ್ನೇಹಿತರ ಸಂಪರ್ಕ ಚೆನ್ನಾಗಿರ್ತದೆ. ಒಳ್ಳೆ ಹೊರಗೆ ವಿಹಾರ ಅಥವಾ ಇನ್ನೇನೋ ಶಾಪಿಂಗ್ ಈ ಥರದ್ದೆಲ್ಲ, ಆ ಥರ ಮನಸ್ಸಿಗೆ ಮುದವಾಗ್ತಕ್ಕಂಥ ಕೆಲಸಗಳಿದ್ದಾವೆ. ಕೆಲಸದಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲ ಇದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಸಹಕಾರಗಳು ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರಿಂದ ಸಹಾಯ. ಈ ದಿವಸ ಮನೆ ಕೆಲಸ ಏನೋ ಚೊಕ್ಕಟತೆ, ಕ್ಲೀನು ಮತ್ತೊಂದು ಅಂತಿದ್ರೆ ಗಾರ್ಡನ್ ಕ್ಲೀನ್ ಮಾಡೋದು, ಈ ಥರದ್ದೆಲ್ಲ ಅದೆಲ್ಲ ತುಂಬ ಸಹಕಾರ ಸಿಗುತ್ತೆ ಈ ದಿವಸ, ಚೆನ್ನಾಗಿದೆ. ಇನ್ನು ನಿಮಗೆ ಪ್ರಯಾಣದಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ಈ ದಿವಸ ಅಮ್ಮನವರ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ನಿಮಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಒಳ್ಳೆಯ ಸುಗ್ರಾಸ ಭೋಜನ, ಊಟದ ವ್ಯವಸ್ಥೆ ಚೆನ್ನಾಗಿರುತ್ತೆ ಈ ದಿವಸ. ಮತ್ತು ನೀರಿನ ವ್ಯಾಪಾರ, ನೀರಿನ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ. ತಂದೆ ಮಕ್ಕಳಲ್ಲಿ ತುಂಬ ಸಾಮರಸ್ಯದ ವಾತಾವರಣ ಕಾಣಬಹುದು. ದಾಂಪತ್ಯದಲ್ಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ಕಲಹ ಇದೆ ಈ ದಿವಸ. ದಾಂಪತ್ಯದಲ್ಲಿ ತೀರಾ ಪ್ರಮಾದ ಅಂತಲ್ಲ, ಅದರ ನಿವಾರಣೆಗೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವ್ಯಾಪಾರಿಗಳಿಗೂ ಅನುಕೂಲ ಉಂಟಾಗ್ತಕ್ಕಂಥದ್ದು. ಜಲೋತ್ಪನ್ನ ಜಲಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಅಧಿಕ ಲಾಭ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಉದರ ಬಾಧೆ ಅದನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ಸ್ವಲ್ಪ ಶರೀರಕ್ಕೂ ಗಾಯ, ಪೆಟ್ಟು ಮಾಡ್ಕೊಳ್ಳೋದು, ಮತ್ತೊಂದೇನೋ ಹುಷಾರು. ಇದರ ನಿವಾರಣೆಗೆ ನೀವು ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಬುದ್ಧಿ ಸ್ವಲ್ಪ ಮಂಕಾಗುತ್ತೆ ಈ ದಿವಸ. ತುಂಬ ಜಾಣರು ಕೂಡ ಎಡವು ಬೀಳತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮಂದವಾಗುತ್ತೆ, ಆಲೋಚನೆಗಳಲ್ಲಿ ಗೊಂದಲ ಉಂಟಾಗುತ್ತೆ, ಗೊಂದಲತೆ ಅದನ್ನು ಸೂಚಿಸ್ತಾ ಇದೆ, ಹುಷಾರು. ಹಿರಿಯರ ಸಲಹೆ ತಗೊಳ್ಳಿ.
ಉಳಿದ ಹಾಗೆ ಸ್ತ್ರೀಯರಿಗೆ ಅಧಿಕ ವ್ಯಯ ಸೂಚಿಸ್ತಾ ಇದೆ, ಖರ್ಚನ್ನು ಸೂಚಿಸ್ತಾ ಇದೆ, ಅಲೆದಾಟ ಸೂಚಿಸ್ತಾ ಇದೆ. ಹೀಗಾಗಿ ವೃಥಾ ಪರಿಶ್ರಮಕ್ಕೆ ಒಳಗಾಗ್ತೀರ. ಸಾಕಾಯ್ತಪ್ಪ, ಸುಸ್ತಾಯ್ತು ಈ ದಿವಸ ಅಂತ ಅನಿಸುತ್ತೆ ನಿಮಗೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಓಕೆ, ಸ್ವಲ್ಪ ಪರವಾಗಿಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಶನೈಶ್ಚರ ಕವಚ ಅಥವಾ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ಸ್ನೇಹಿತರ ಜೊತೆಗೆ ಪ್ರಯಾಣ ಮತ್ತೊಂದು ಇದ್ದರೆ ತುಂಬ ಪ್ರಯಾಸವಾಗುತ್ತೆ, ಕಲಹಗಳುಂಟಾಗುತ್ತೆ, ಆತ್ಮೀಯರ ಜೊತೆಗೇ ಮನಸ್ತಾಪಗಳು ಬರೋ ಲಕ್ಷಣ ಇದೆ ಈ ದಿವಸ. ಹುಷಾರು. ಏನೋ ವೀಕೆಂಡ್ ಇದೆ, ಲವ್ ಫ್ರೆಂಡ್ಸ್ ಜೊತೆ ಹೊರಟ್ಬಿಡ್ತೀನಿ, ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ಹೊರಟವ್ರಿಗೆ ಅಲ್ಲಿ ಬೇರೆಯೇ ಕಾದಿರುತ್ತೆ. ಆ ಥರದೊಂದು ಪರಿಸ್ಥಿತಿ ಇದೆ ಈ ದಿವಸ. ಇನ್ನು ಉಳಿದ ಹಾಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಲಾಭ ಸೂಚಕವಾಗಿದೆ. ಹಿರಿಯರಿಂದ ಸಲಹೆ ಸಿಗುತ್ತೆ. ದೊಡ್ಡಮ್ಮ, ಚಿಕ್ಕಮ್ಮ ಇಂಥವರಿಂದ ಒಂದು ಉತ್ತಮ ಸಲಹೆ, ಅವರ ಮಾರ್ಗದರ್ಶನ ಅಥವಾ ಅವರ ಒಂದು ಒಡನಾಟವೇ ಚೆನ್ನಾಗಿರುತ್ತೆ. ಮನೆಗೆ ಬರ್ತವರು ಮತ್ತೊಂದು ಹೀಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಪ್ರಮೋದಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಹೆಚ್ಚಿನ ಆನಂದ ಸಿಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.